ಟ್ರಸ್ಟ್ ಸದಸ್ಯರನ್ನು ಬದಲಿಸುವಂತೆ ಆಗ್ರಹ ಅಂತ ವಿಜಯವಾಣಿ ಮತ್ತು ಇತರ ಪತ್ರಿಕೆಗಳಲ್ಲಿ ಒಂದು ಪ್ರಕಟಣೆ ಬಂದಿದೆ. ಅದರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡಲು ಈ ದಿವಸ ತಮ್ಮೆಲ್ಲ ಮಾಧ್ಯಮದ ಮಿತ್ರರಿಗೆ ತಾವೆಲ್ಲ ನಾವು ಕರೆ ಮಾಡಿಕೊಂಡು 7667 ದಲ್ಲಿ ಮೈಸೂರು ಗೌರ್ಮೆಂಟ್ ಆಫ್ ಮೈಸೂರು ಗವರ್ನರ್ ರವರು ಮಾತಾಜಿಯವರಿಗೆ ಸರ್ವೆ ನಂಬರ್ 41 55 ಎಕರೆ 4 ಗುಂಟೆ ಜಮೀನನ್ನು 20 ರೂಪಾಯಿ 1 ಎಕರೆಯಂತೆ ಈ ಒಂದು ಮಾತಾಜಿಯವರಿಗೆ ಸರ್ಕಾರದ ವತಿಯಿಂದ ಕೊಟ್ಟಿದ್ದು, ಅದನ್ನು ಡಿವಿಷನಲ್ ಕಮಿಷನರ್ ಗುಲ್ಬರ್ಗರವರು ಆ ಒಂದು ಉಲ್ಲೇಖ ಮಾಡಿ ಒಂದು ಆದೇಶವನ್ನು ಸಹ ಕೊಟ್ಟಿರ್ತಾರೆ. ಈ ಸರ್ವೆ ನಂಬರ್ 41 ಇಲ್ಲಿ ದನಗಳನ್ನು ಮೇಯಿಸಲಿಕ್ಕೆ ಸಹ ಯೋಗ್ಯವಿಲ್ಲ. ಆದ್ದರಿಂದ ಈ ಜಮೀನನ್ನು ಈ ಮಾತಾಜಿ ದೇವಸ್ಥಾನಕ್ಕೆ ಒಂದು ಗ್ರ್ಯಾಂಟ್ ಮಾಡಲಾಗಿದೆ. ಇದರಲ್ಲಿ ದೇವಸ್ಥಾನ, ಮಂದಿರ ಮತ್ತು ವೇದ ಪಾಠಶಾಲೆ ಎಲ್ಲ ಕಟ್ಟಲಿಕ್ಕೆ ಒಂದು ಅನುಕೂಲವಾಗುತ್ತದೆ ಅಂತ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸರ್ವೆ ನಂಬರ್ 41 55 4 ಗುಂಟೆ ಕೊಟ್ಟಿರ್ತಾರೆ. ಆ ಕಾಲಕ್ಕೆ ಊರಿನವರು ಯಾರೇ ಪ್ರಮುಖರಾಗಲಿ ಅಥವಾ ಭಕ್ತಾದಿಗಳು ಯಾರೂ ಇದಕ್ಕೆ ಅಬ್ಜೆಕ್ಷನ್ ಮಾಡಿರುವುದಿಲ್ಲ. ಜಮೀನು ಕೊಡಲಿಕ್ಕೆ ಅವಾಗೆಲ್ಲ ಅವರೆಲ್ಲ ಸಹಾಯ ಮಾಡಿದ್ದಾರೆ. ಅದೇ ಒಂದು ರೀತಿಯಲ್ಲಿ ತದನಂತರ ಮಾತಾಜಿಯವರು ಒಂದು 67ರಲ್ಲಿ ಕಮಿಟಿಯನ್ನು ರಚಿಸಿ ಆ ಕಮಿಟಿಯ ಮುಖಾಂತರ ಇಲ್ಲೆಲ್ಲ ತಾವು ನೋಡುತ್ತಿದ್ದಂತೆ ಇಷ್ಟೆಲ್ಲ ದೇವಸ್ಥಾನಗಳು ಮತ್ತು ಇತರ ಮಂದಿರಗಳು ಇಲ್ಲಿ ಹುಟ್ಟಿಕೊಂಡಿರುತ್ತವೆ. ಇದು ಯಾರ್ದು ಈ ಪತ್ರಿಕೆಯಲ್ಲಿ ತಿಳಿಸಿದಂತೆ ಇದು ಯಾರ ಕಡೆಯಿಂದ ದೇಣಿಗೆ ಕೊಟ್ಟಿಲ್ಲ ಮತ್ತು ಯಾರೂ ಇದಕ್ಕೆ ದಾನ ಮಾಡಿರೋದಿಲ್ಲ. ಆದರೆ ಆ ಕಾಲಕ್ಕೆ ಊರಿನವರು ಒಂದು ಸಹಾಯ ಮಾಡಿರ್ತಾರೆ ಮಾತಾಜಿಯವರಿಗೆ ಈ ಒಂದು ಜಮೀನು ಕೊಡುವ ಕಾಲಕ್ಕೆ. ಆದರೆ ಒಂದು ಸರ್ಕಾರಿ ಆದೇಶದ ಒಂದು ಪ್ರತಿಗಳನ್ನು ಕೊಟ್ಟಿರ್ತೇವೆ ಮತ್ತು ಗದ್ದೆ ಬನ್ನಪ್ಪ ಅವರು ಪ್ರಯತ್ನ ಮಾಡಿ ಗದ್ದೆ ಬನ್ನಪ್ಪ ಅವರು ಆವಾಗಿನ ಕಾಲಕ್ಕೆ ಶಿಕ್ಷೆ ಅಂತ ಅದು ಏನು ರೊಕ್ಕ ಏನಿತ್ತು ಅದು ತಾಂಡೂರು